ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತೋರಣದಿನ್ನಿ ಹತ್ತಿರ ಬಸ್ ಪಲ್ಟಿ, ತಪ್ಪಿದ ಭಾರಿ ಅನಾಹುತ. ಮಸ್ಕಿ ತಾಲೂಕಿನ ತೋರಣದಿನ್ನಿ ಹತ್ತಿರ ಇಂದು ಬೆಳ್ಳಂಬೆಳಿಗ್ಗೆ ಮಸ್ಕಿ ಘಟಕದ ಬಸ್ನ ಸ್ಟೇರಿಂಗ್ ತಾಂತ್ರಿಕ ದೋಷದಿಂದ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ರಸ್ತೆಯಿಂದ ಹೊಲದಲ್ಲಿ ಆಯತಪ್ಪಿ ನಿಂತಿದೆ. ಅದೃಷ್ಟವಶಾತ್ ಬಸ್ಸಿನಲ್ಲಿ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳು ಇಲ್ಲ. ಭಾರಿ ಅನಾಹುತ ತಪ್ಪಿದೆ. ದಿನನಿತ್ಯ ಕಾಲೇಜ್ ವಿದ್ಯಾರ್ಥಿಗಳು ಕವಿತಾಳ, ಮಸ್ಕಿ, ಲಿಂಗಸೂರಿಗೆ ಇದೇ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಾರೆ. ಮೂಲ ಸಮಸ್ಯೆ ಅಂದ್ರೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ತಗ್ಗುಗುಂಡಿಗಳು ರಾರಾಜಿಸುತ್ತಿದ್ದು, ಹಾಗೆ ನಮ್ಮ ಭಾಗಕ್ಕೆ ಹಳೆಯ ಬಸ್ಗಳನ್ನ ಬಿಡ್ತಾರೆ. ಬಹುತೇಕ ಬಸ್ಗಳು ಗಟ್ಟಿಮುಟ್ಟಾದ ವ್ಯವಸ್ಥೆ ಇಲ್ಲ. ಇದರಿಂದ ಇಂತಹ ಭೀಕರ ದುರಂತಗಳು ಸಂಭವಿಸುತ್ತಿದ್ದು, ತೋರಣದಿನ್ನಿ ರಸ್ತೆ ಕಳೆದ ಹಲವಾರು ದಿನಗಳಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಇದರ ಬಗ್ಗೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಪ್ರಸಾರ ಮಾಡಿದಾಗ ಕೇವಲ ಅಲ್ಲಲ್ಲಿ ತಗ್ಗಿಗುಂಡಿ ಮುಚ್ಚುವಂತಹ ಸಣ್ಣ ಕೆಲಸ ಮಾಡೋದು, ಮತ್ತೆ ಅದೇ ಹಣೆ ಬರಹ. ಅದಕ್ಕೆ ಈಗಲಾದರೂ ಜನಪ್ರತಿನಿಧಿಗಳು, ಸಂಬಂಧಿಸಿದ ಲೋಕೋಪಯೋಗಿ ಸಾರಿಗೆ ಅಧಿಕಾರಿಗಳು ಉತ್ತಮ ರಸ್ತೆ ಮಾಡಿ ಒಳ್ಳೆಯ ಬಸ್ಗಳನ್ನ ಬಿಟ್ಟು ಪ್ರಯಾಣಿಕರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ತೋರಣದಿನ್ನಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಷ್ಟೆಲ್ಲಾ ಘಟನೆ ನಡೆದ್ರೂ ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ ಮಾಹಿತಿ ಕೇಳಿದ್ರೆ ಜಾರಿಕೊಳ್ಳುವಂತ ಪ್ರಯತ್ನ ಮಾಡಿ ನಿರ್ಲಕ್ಷ್ಯ ತೋರುತ್ತಾರೆ. ಆಯ್ತಾಯ್ತು ಸರ್, ಇಷ್ಟಾಗಿತ್ತು. ಅದು ಸ್ಟೇರಿಂಗ್ ಗುಂಡಿ ಕಿತ್ತಿಗೆ ಅಂತ ಅದು ಹಿಂಗೆ ಸೈಡ್ ಯಾವ್ದಾನೈತ್ರಿ ಇಲ್ಲಿ ಯಾರಲ್ರಿ ಇಬ್ಬರು ಇದ್ದು ಡ್ರೈವರ್ ಕಂಡಕ್ಟರ್ ಯಾರಲ್ರಿ ಬೆಳಗ್ಗೆ 6 ಗಂಟೆಲಿಂದ ಬರ್ತಾರೆ ಅಲ್ಲಿಂದ ಈರಣ್ರಿ ಯಾವ್ರಿ ಡ್ರೈವರ್ ಕಂಡಕ್ಟರ್ ಮಲ್ಲಿಕ ನಮಸ್ಕಾರ. ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಬಸ್ಸಿನ ಒಂದು ತಾಂತ್ರಿಕ ಕಾರಣದಿಂದಾಗಿ ಈ ಘಟನೆ ಸಂಭವಿಸಿದೆ. ದುರದೃಷ್ಟವಶಾತ್ ಈ ಬಸ್ಸಲ್ಲಿ ಬೆಳಗಿನ ಜಾವ ಯಾರೂ ಪ್ರಯಾಣಿಕರಿದ್ದಿಲ್ಲ. ನಿರ್ವಾಹಕರು ಮತ್ತು ವಾಹನ ಚಾಲಕರು ಇಬ್ಬರೇ ಇರೋದ್ರಿಂದ ಒಂದು ದೊಡ್ಡ ಅನಾಹುತ ಇವತ್ತು ತಪ್ಪಿದೆ. ಸೊ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ಮೂಲಕ ತಿಳಿಯಪಡಿಸಿದ್ರೆಂದರೆ ಸಾಧ್ಯವಾದಷ್ಟು ಒಂದು ಬಸ್ಸು ಸದೃಢವಾಗಿರ್ತಕ್ಕಂಥ ಬಸ್ಸುಗಳನ್ನು ಸೊ ಈ ಒಂದು ಗ್ರಾಮಕ್ಕೆ ಕಲ್ಪಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಇಲ್ಲಿ PWD ಅಧಿಕಾರಿಗಳು ಒಂದು ರಸ್ತೆಯ ಒಂದು ಅವೈಜ್ಞಾನಿಕ ನಿರ್ಮಾಣದಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಅನೇಕ ಘಟನೆಗಳು ಇಲ್ಲಿ ಸಂಭವಿಸ್ತಾ ಇದೆ. ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣ ಒಂದು ಕ್ರಮವನ್ನು ಕೈಗೊಂಡು ಸೊ ಆ ಬಸ್ಸಿನ ಸ್ಥಿತಿಗತಿಯನ್ನು ಅರಿತುಕೊಂಡು ಸ್ವಲ್ಪ ಸದೃಢವಾಗಿರ್ತಕ್ಕಂಥ ಬಸ್ಸುಗಳನ್ನು, ಚಾಲನೆಯಲ್ಲಿರ್ತಕ್ಕಂಥ ಬಸ್ಸುಗಳನ್ನು ಸೊ ಈ ಒಂದು ರೂಟಿಗೆ ಬಿಡೋದ್ರಿಂದ, ಯಾಕೆಂತಂದರೆ ಈ ಮಾರ್ಗಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ಈ ಒಂದು ರಸ್ತೆಯಲ್ಲಿ ಕವಿತಾಳ ಮತ್ತು ಮಸ್ಕಿಗೆ ಸಂಚಾರ ಮಾಡ್ತಿರೋದ್ರಿಂದ ಅನೇಕ ವಿದ್ಯಾರ್ಥಿಗಳ ಜೀವ ಆ ಬಸ್ಸಲ್ಲಿರ್ತದೆ. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ತಕ್ಷಣ ಒಂದು ಕ್ರಮವನ್ನು ಕೈಗೊಂಡು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತೇಳಿ ತೋರಣದಿನ್ನಿ ಗ್ರಾಮದ ಎಲ್ಲರ ಪರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಲ್ಲಿ ನಾನು ಈ ಮೂಲಕ ಆಗ್ರಹಿಸುತ್ತೇನೆ. ಧನ್ಯವಾದಗಳು. ರೋಡ್ ಸರಿ ಇಲ್ಲದ ಕಾರಣ ಬಸ್ ಈ ಥರ ಹೊಲ್ದಾಗ ಹೋಗಿದೆ. ನಮಸ್ತೆ ಸರ್. ಈ ರೋಡಿನ ಸಮಸ್ಯೆಯಾಗಿ ಗಾಡಿಯ ಸ್ಟೇರಿಂಗ್ ಕಟ್ಟಾಗಿ ಆ ಥರದಿಂದ ಜಂಪು ರಸ್ತೆ ಒಂದಿಟ್ಟು ಅಗಲೀಕರಣ ಆಗಬೇಕಂದು ತಮ್ಮಲ್ಲಿ ಈ ಮಾಡ್ತೀವಿ. ಸಂಬಂಧಪಟ್ಟ MLA ಯಾರು ಇದ್ದಾರೆ ಅವರಿಗೆ ಉಸ್ತುವಾರಿ ತಿಳಿಸ್ಬೋದು. ನಾಳೆಗೆ ಬರ್ತೀನಿ.